ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಶಾಲೆಯ ಆವರಣದಲ್ಲಿ ಈಗಾಗಲೇ ದಾಖಲಾತಿಗಳ ಪರಿಶೀಲನೆ ಒಂದು ಹಂತದಲ್ಲಿ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಪೊಲೀಸರು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆದು ಅವರು ಕೂಡ ಇನ್ನೊಂದು ಹಂತದಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಎರಡನೇ ದಿನವೂ ಕೂಡ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಫೋನ್ ಮಾಡಿ ನಿವಾಸಿಗಳನ್ನ ಕರೆಸಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಯಲಹಂಕ ಪೊಲೀಸರಿಂದಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಯಲಹಂಕ ಠಾಣೆಗೆ ಕರೆಸಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 2 ತಂಡಗಳಿಂದ ತಲಾ 5 ಮಂದಿಯಂತೆ ದಾಖಲಾತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಲಹಂಕ ಪೊಲೀಸರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ದಾಖಲೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ವಸತಿ ಇಲಾಖೆಯವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಪಾಪ ಶಾಲೆ ವಿದ್ಯಾರ್ಥಿಗಳ ಪಾಠ ನಡೀತಾ ಇದೆಯಾ ಅಥವಾ ಇಲ್ವಾ ಏನಪ್ಪ? ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಮನೆಗಳನ್ನು ಕಲ್ಪಿಸೋದಕ್ಕೆ ಇದೀಗ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಇವತ್ತು ಎರಡನೇ ದಿನವೂ ಕೂಡ ಈ ಒಂದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಜೊತೆಗೆ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿಕೊಂಡು ಇದೀಗ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ನಿನ್ನೆ ಸುಮಾರು 50ಕ್ಕೂ ಹೆಚ್ಚು ಜನರ ದಾಖಲೆಗಳ ಪರಿಶೀಲನೆ ಆಗಿತ್ತು. ಇವತ್ತು ಮತ್ತೆ ಬೆಳಗ್ಗಿಂದಲೂ ಕೂಡ 2 ತಂಡಗಳಂತ ಮಾಡಿಕೊಂಡು ಇದೀಗ ಎಲ್ಲ ರೀತಿಯ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳು ಇತ್ತನ್ನುವಂಥದ್ದು ವೋಟರ್ ID ಸಮೇತವಾಗಿ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸ್ಥಳೀಯ ನಿವಾಸಿಗಳು ಕೆಲವರು ಇದ್ದರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರು. ಸೊ ಅಂಥವರದ್ದು ಕೂಡ ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದಿಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ರಿ, ಓರ್ವ ಸಿಬ್ಬಂದಿ ಇದೀಗ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವರು ಈಗ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ವೋಟರ್ ID ಅವೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಸರ್ಕಾರಿ ದಾಖಲೆಗಳು ಏನಿದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಿಂದೆ ಅಂದರೆ 2023ರ ಮತದಾರರ ಪಟ್ಟಿಯಲ್ಲಿ ಅವರು ಹೆಸರು ಇತ್ತ ಅಥವಾ ಈ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು, ಆ ಸಂದರ್ಭದಲ್ಲಿ ಏನಾದರೂ ವೋಟರ್ ID ಮಾಡಿಸಿದ್ರಾ, ಸೊ ಅದೆಲ್ಲದರ ಬಗ್ಗೆ ಕೂಡ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಇಲ್ಲಿ ಕಂಪ್ಲೀಟಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದೆಲ್ಲವೂ ಕೂಡ ಸರಿಯಾಗಿದ್ದರೆ ಅದನ್ನು ಪ್ರತ್ಯೇಕವಾಗಿ ನೋಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಸೊ ಅದು ಏನಾದರೂ ವೆರಿಫಿಕೇಷನ್ ಸಂದರ್ಭದಲ್ಲಿ ಏನಾದರೂ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದರೆ ಅದನ್ನು ಒಂದು ಪ್ರತ್ಯೇಕವಾಗಿ ಇರಿಸಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ. ಸೊ ಇಲ್ಲಿ ಫಕೀರ್ ಲೇಔಟ್ ಮತ್ತು ವಾಸಿಂ ಲೇಔಟು ಈ 2 ಲೇಔಟ್ನ ನಿವಾಸಿಗಳನ್ನು ಕೂಡ ಈಗ ಎಲ್ಲ ದಾಖಲೆಗಳನ್ನು ತೊಗೊಂಡು ಬನ್ನಿ ಅಂಥೇಳಿ ಈಗಾಗಲೇ ಇನ್ಫಾರ್ಮನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಿಂದಲೂ ಕೂಡ ಅವರು ಹಂತ ಹಂತವಾಗಿ ಬರ್ತಾ ಇದ್ದಾರೆ. ನೋಡಿ, ಹೊರಭಾಗದಲ್ಲಿ ಕೂಡ ಅಷ್ಟೇ ಈಗ ಇವರೆಲ್ಲರೂ ಕೂಡ ನಿವಾಸಿಗಳು ಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಕೂಡ ತಂದಿಟ್ಟುಕೊಂಡಿದ್ದಾರೆ, ಈಗ ರೆಡಿ ಇಟ್ಕೊಂಡಿದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ನೀವು ಫಕೀರ್ ಲೇಔಟ್ ಅವರ ವಾಸಿಂ ಲೇಔಟ್ ಅವರ ಏನೆಲ್ಲ ಡಾಕ್ಯುಮೆಂಟ್ಸ್ ತಂದಿದ್ದೀವಿ? ಯಾವ ಲೇಔಟ್ ಅಲ್ಲ ಸರ್, ನಾವು ಹುಟ್ಟು ಬೆಳೆದಿತ್ತಲ್ಲ ಇದೇ ಊರು. ನಾವು ನಮಗೆ ವಯಸ್ಸು 36, ನಮಗೆ 36 ವರ್ಷ. ಹುಟ್ಟು ಬೆಳೆದಿತ್ತಲ್ಲ ಇಲ್ಲೇ ಆಗರ್ ಲೇಔಟಲ್ಲಿ ಓದಿರೋದು ಎಲ್ಲ ಇದೆ. ನಮ್ಮ ಮನೆಯೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್, ಅದಕ್ಕೆ ಡಾಕ್ಯುಮೆಂಟ್ ಕೊಡೋಣ ಅಂತ ಬಂದಿದ್ದೀವಿ. ಏನೆಲ್ಲ ತಂದ್ರಿ ಅಮ್ಮ? ನಾವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ವೋಟ್ ಲಿಸ್ಟು ಇಷ್ಟಿದೆ ಸರ್. ಏನೆಲ್ಲ ತೊಗೊಂಡು ಬರ್ಲಿಕ್ಕೆ ಹೇಳಿದ್ರು ಅವರು? ಇಷ್ಟೇ ಹೇಳಿರೋದು. ಅದು ಇದು ಪತ್ರ ಕೇಳಿದ್ದಾರೆ, ಅದು ಮಣ್ಣಲ್ಲಿ ಮುಚ್ಕೊಂಡಿದೆ, ಅದನ್ನು ತೆಗಿಬೇಕು. ನಮ್ಮ ಹತ್ರ ಇದ್ದಿತ್ತಿಷ್ಟು ಕೊಡ್ತಾ ಇದ್ದೀವಿ ಸರ್, ಅಷ್ಟೇ ಗೊತ್ತಿರೋದು. ಎಷ್ಟು ವರ್ಷದಿಂದ ಇಲ್ಲಿದ್ರಿ ಕೋಗಿಲ್ ಲೇಔಟ್? 35 ವರ್ಷದಿಂದ ಇದ್ದೀವಿ ಸರ್. 35. ಇವಾಗ ನನಗೆ ಇವಾಗ ಇನ್ನೊಂದು 2 ತಿಂಗಳಾಯ್ತು ಅಂದರೆ 36 ಬೀಳುತ್ತೆ. ಅದಕ್ಕೆ 36 ವರ್ಷ ಅಂತ ಹೇಳ್ತಾ ಇದ್ದೀನಿ ಸರ್.